ಇಲ್ಲ. ಅಯ್ಯೋ ನಿಂತ್ಕೊಳ್ಳೋ. ಇಲ್ಲಪ್ಪ, ನಡೆಯಕ್ಕಾಗ್ತಿಲ್ಲ ನನ್ನ ಕೈನಲ್ಲಿ. ನನ್ನ ಕೈ ನಡೆಯಕ್ಕಾಗ್ತಾ ಇಲ್ಲ. ಅಯ್ಯೋ ಕುಮಾರ, ಕುಮಾರ, ನನ್ನ ಕೈ ನಡೆಯಕ್ಕಾಗ್ತಿಲ್ಲಪ್ಪ. ಯಾಕಮ್ಮ, ಯಾಕೆ ನನಗೆ ಸುಮ್ಮನೆ ಹಿಂಸೆ ಕೊಡ್ತಿರುವೆ? ಕುಮಾರ, ನಿನ್ನ ಬಾಯಿಂದ ಇಂಥ ಮಾತು. ನಾನು ನಿನ್ನ ಜನ್ಮದಾತೆ. ಇರಬಹುದು, ನಾನು ಇಲ್ಲ ಎಂದು ಹೇಳಲಿಲ್ಲವಲ್ಲ. ಮುಂದೆ ಅಡಿ ಇಡಲು ನಾನು ಅಶಕ್ತಳಾಗಿದ್ದೇನೆ. ನಡೆಯಲಾಗುತ್ತಿಲ್ಲ ಮಗು. ಓಹೋ, ಕುದುರೆ ಮೇಲೆ ಕೂರುವ ಬಯಕೆ ಏನು? ಇದು ಬಯಕೆ ಅಲ್ಲಮ್ಮ, ನನ್ನ ಸಹಾಯಕತೆ. ನೋಡಿ, ನಿಮ್ಮ ತಾಯಿಗೆ ನಡೆಯುವುದಕ್ಕೆ ಆಗುವುದೇ ಇಲ್ಲವಂತೆ. ಅಮ್ಮ, ನನ್ನ ಮೋಹದ ಮಡದಿ ನಡೆದು ಬರುವುದು ನನಗೆ ಇಷ್ಟವಾಗದು. ಕೆಲವೋ ಮುದುಕಿ, ನಿನಗೆ ಇಷ್ಟವಾದರೆ ಬಾ, ಇಲ್ಲವಾದರೆ ಬಿಡು. ನಾನು ನಿನಗೆ ಕಾಯುವುದಿಲ್ಲ. ಕುಮಾರ, ನನ್ನನ್ನು ಬಿಟ್ಟು ಹೋಗಬೇಡ. ನನ್ನ ಕೈಯಲ್ಲಿ ನಡೆಯಲಾಗುತ್ತಿಲ್ಲಪ್ಪ. ಕುಮಾರ, ಕುಮಾರ, ನನ್ನ ಕುಮಾರ, ಯಾರಿದ್ದಾರೆ? ನನ್ನ ಬಿಟ್ಟು ಹೋಗಬೇಡ. ಕುಮಾರ, ನಿಲ್ಲಪ್ಪ, ನಿಲ್ಲ ಮಗನೇ. ಕುಮಾರ, ಈ ದೊಡ್ಡ ಕಾಡಿನಲ್ಲಿ ನನ್ನೊಬ್ಬಳನ್ನೇ ಬಿಟ್ಟು ಹೋಗುತ್ತಿರುವಿಯ? ಹೋಗಬೇಡಪ್ಪ, ನಿಲ್ಲು. ಕುಮಾರ, ಕುಮಾರ. ಅಣ್ಣ, ಕಲಿಯುಗ ಹುಟ್ಟು ಅಂತ ಕಾಣುತ್ತೆ. ಅಗ್ರಜ, ಅಗ್ರಜ, ಹುಟ್ಟಿತು, ಹುಟ್ಟಿತು ಕಲಿಯುಗ. ಸಹೋದರ ಭೀಮಸೇನ, ಏಕಿಷ್ಟು ಆತಂಕಗೊಂಡಿರುವೆ? ನಡೆದದ್ದಾದರೂ ಏನು? ಅಗ್ರಜ, ನಾನು ಕಂಡದ್ದು ನಿಮ್ಮ ಕಲ್ಪನೆಗೂ ನಿಲುಕದ ದೃಶ್ಯ. ಒಬ್ಬ ಮೂರ್ಖ ತನ್ನ ಜನ್ಮದಾತೆಯನ್ನ ನಡೆಯಲಾಗದಿದ್ದರೂ ಬರಿಗಾಲಲ್ಲಿ ನಡೆಸಿಕೊಂಡು ತನ್ನ ಮೋಹದ ಮಡದಿಯನ್ನು ಅಶ್ವದ ಮೇಲೆ ಕುರಿಸಿಕೊಂಡು, ಸಾಧ್ಯವಾದರೆ ನೀನು ನಮ್ಮ ಜೊತೆಯಲ್ಲಿ ನಡೆದುಕೊಂಡು ಬಾ, ಇಲ್ಲವಾದರೆ ಇಲ್ಲೇ ಬಿದ್ದಿರು ಎಂದ. ಪಾಪ, ಆ ತಾಯಿ ಎಷ್ಟು ನೋವಿನಿಂದ ಎದ್ದು ಬಿದ್ದು ನಡೆದು ಹೋದಳು. ದ್ವಾಪರ ಯುಗದಲ್ಲಿ ತಾಯಿಗೆ ಈ ಸ್ಥಾನವೇ? ಅಗಟಗಟ. ಅಗ್ರಜ, ಕಲಿಯುಗ ಹುಟ್ಟಿತು, ಹುಟ್ಟಿತು ಕಲಿಯುಗ. ಸಹೋದರ ಭೀಮಸೇನ, ಕಲಿಯುಗ ಅಲ್ಲೆಲ್ಲಿಯೂ ಹುಟ್ಟಲಿಲ್ಲ, ಅರಮನೆಯಲ್ಲಿಯೇ ಹುಟ್ಟಿದೆ. ಅಗ್ರಜ, ನೀವೇನು ಹೇಳುತ್ತಿರುವಿರಿ? ಹೌದು ಭೀಮಸೇನ, ಅಪ್ಪಣೆ ಇಲ್ಲದೆಯೇ ಶಯನಾಗೃಹವನ್ನ ಪ್ರವೇಶಿಸಿದ್ದು, ಹಿರಿಯರನ್ನು ನೋಡಲು ಬರಿಯ ಹಣೆಯಲ್ಲಿಯೇ ಬಂದದ್ದು, ಮೈ ಮೇಲೆ ವಸ್ತ್ರವಿಲ್ಲ, ಪಾದುಕೆಗಳನ್ನು ತೆಗೆದಿರಿಸಿಲ್ಲ. ನನ್ನ ತಪ್ಪನ್ನು ಮನ್ನಿಸಬೇಕು ಅಗ್ರಜ. ಅರಿಯದೆ ಆವೇಶಕ್ಕೊಳಗಾಗಿ ಈ ಅಪರಾಧವೆಸಗಬೇಕಾಗಿ ಬಂತು. ಅದಕ್ಕಾಗಿ ಚಿಂತಿಸುವ ಅಗತ್ಯವಿಲ್ಲ ಭೀಮಸೇನ. ಇಷ್ಟೆಲ್ಲ ನಡೆದದ್ದು ಸ್ವಭಾವದ ಬದಲಾವಣೆಯಿಂದ. ಅದಕ್ಕೆಲ್ಲ ಕಾರಣ ಕಲಿಯ ಪ್ರಭಾವ. ಆರ್ಯ, ಕಲಿಯು ಅಷ್ಟೊಂದು ಪ್ರಭಾವಶಾಲಿಯೇ? ಹೌದು. ಕಲಿಯುಗದ ಉದಯ ದ್ವಾಪರ ಯುಗಕ್ಕೆ ವಿದಾಯ. ಕಲಿ ಬಹಳಷ್ಟು ನಿರ್ದಯಿ. ಕಲಿಯುಗದಲ್ಲಿ ಲಂಚವೆಂಬ ಭೂತದ ಅವತಾರವಾಗುತ್ತದೆ. ಪ್ರಜೆಗಳನ್ನು ತನ್ನ ಮೋಹ ವ್ಯಾಮೋಹಗಳಲ್ಲಿ ಮುಳುಗಿಸಿ, ತನ್ನ ಕಪಿಮುಷ್ಟಿಯಲ್ಲಿ ಬಂಧಿಸಿ, ಮಾನವ ಸಂಬಂಧಗಳನ್ನೇ ಕಡಿದುರುಳಿಸುತ್ತದೆ. ಮಗ ತಾಯಿಯನ್ನ ಹಿಂಸಿಸುವುದು, ಹೆಂಡತಿ ಗಂಡನನ್ನ ಹಿಂಸಿಸುವುದು, ಅಣ್ಣ ತಮ್ಮಂದಿರು ಒಬ್ಬರನ್ನೊಬ್ಬರು ಕೊಲ್ಲುವುದು, ಅನಾಚಾರ ಅತ್ಯಾಚಾರಗಳ ಸರಮಾಲೆಯೇ ನಡೆದು ಹೋಗುತ್ತದೆ. ಲಂಚಭೂತದ ಅವತಾರ ಅಷ್ಟೊಂದು ಘೋರವೇ ಅಗ್ರಜ? ಹೌದು ಭೀಮಸೇನ. ಲಂಚವೆಂಬುದು ಅಸ್ತ್ರಶಸ್ತ್ರಗಳಿಲ್ಲದೆಯೇ ಸಮಸ್ತ ಮಾನವ ಕುಲವನ್ನೇ ಸರ್ವನಾಶ ಮಾಡುವ ಪೆಡಂಭೂತ.
ಏ ಲಂಚ ಭೂತವೆ, ನೀನು ಎಷ್ಟೇ ಪ್ರಯತ್ನ ಪಟ್ರು ಆ ಮಹಾತ್ಮನ ಮುಟ್ಟೋಕ್ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಅವರ ತತ್ವಗಳನ್ನು ಪಾಲಿಸೋ ನನ್ನೂ ನೀನೇನು ಮಾಡಕ್ಕಾಗಲ್ಲ. ಹುಲು ಮಾನವ, ಮತಿಹೀನನಂತೆ ಮಾತನಾಡಬೇಡ. ಮಾನವರನ್ನ ದುರಾಸೆಯ ಹಾದಿಯಲ್ಲಿ ಸಾಗುವಂತೆ ಮಾಡಿ ಲಂಚಕ್ಕೆ ಪ್ರಚೋದನೆ ನೀಡಿ ಇಡೀ ವಿಶ್ವವನ್ನೇ ಲಂಚಮಯವನ್ನಾಗಿ ಮಾಡದಿದ್ದರೆ ನಾನು ಲಂಚೇಶ್ವರನೇ ಅಲ್ಲ. ನೋಡ್ತಾ ಇರು, ಆಗುತ್ತದೆ ಲಂಚ ಸಾಮ್ರಾಜ್ಯದ ನಿರ್ಮಾಣ. ಇಲ್ಲಿ 3 ಬೆಡ್ರೂಮ್ ಫ್ಲಾಟ್ಸ್, ಇಲ್ಲಿ ದಾರಿ, ಇಲ್ಲಿಂದ ರೋಡ್, ಇದು ಇಲ್ಲೂ ಕೂಡ. MLA ಸಾಹೇಬ್ರೆ, ಈ ಕನ್ಸ್ಟ್ರಕ್ಷನ್ ಪ್ಲಾನ್ ಸ್ಯಾಂಕ್ಷನ್ ಆದ್ರೆ ಒಬ್ಬೊಬ್ಬರಿಗೆ 2 ಕೋಟಿ ಲಾಭ ಬರುತ್ತೆ. ಆದ್ರೆ